ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ವರ್ಷಗಳಿಂದ ಗಾಜಾದಲ್ಲಿ ದೊಡ್ಡ ಮಟ್ಟದ ಕಗ್ಗೊಲೆಯು ನಡೆಯುತ್ತಿದೆ. ಚಿಕ್ಕ ಮಕ್ಕಳೆಂದೋ ಮಹಿಳೆಯರೆಂದೋ ಗರ್ಭಿಣಿಯರೆಂದೋ ಯಾವ ಭೇದವೂ ಇಲ್ಲದೆ ಒಂದು ಜನಾಂಗವನ್ನೇ ಸಂಪೂರ್ಣವಾಗಿ ಕೊಲೆಗೈಯುವ ನರಹತ್ಯೆಯು ಗಾಜಾದಲ್ಲಿ ವರ್ಷಗಳಿಂದ ನಡೆಯುತ್ತಿದೆ. ತಾವು ಜನ್ಮ ತಾಳಿದ ಭೂಮಿಯಲ್ಲಿ ಹಕ್ಕಿನೊಂದಿಗೆ ಸ್ವಾತಂತ್ರ್ಯದೊಂದಿಗೆ ಬದುಕಲು ಗಾಜಾದ ಜನರು ಹೋರಾಡುತ್ತಿದ್ದಾರೆ. ಅವರು ಹೋರಾಡುತ್ತಿರುವುದು ದೀನುಲ್ ಇಸ್ಲಾಂನಲ್ಲಿ ಅತ್ಯಂತ ಪವಿತ್ರವೆಂದು ಕಾಣಲ್ಪಡುವ ಫಲಸ್ತೀನ್ ಎಂಬ ಪುಣ್ಯಭೂಮಿಗಾಗಿ. ವಿಶ್ವದ ಮುಸ್ಲಿಮರ ಮೊದಲ ಕಿಬ್ಲಾವಾಗಿದ್ದ ಮಸ್ಜಿದುಲ್ ಅಕ್ಸಾವನ್ನು, ಆ ಪವಿತ್ರ ಮಸೀದಿಯನ್ನು ಸಿಯಾನಿಸ್ಟರಿಂದ ರಕ್ಷಿಸಲು ಅವರು ಹೋರಾಡುತ್ತಿದ್ದಾರೆ. ಅವರ ಕೈಯಲ್ಲಿ ಬಂದೂಕುಗಳಿಲ್ಲ, ಕ್ಷಿಪಣಿಗಳಿಲ್ಲ, ಬಾಂಬುಗಳೇ ಇಲ್ಲ. ಇಂತಹ ನಿರಾಶ್ರಿತ ಜನರ ಮೇಲೆ ದಶಕಗಳಿಂದ ಇಸ್ರೇಲ್ ದೊಡ್ಡ ಮಟ್ಟದ ದಾಳಿಯನ್ನು ನಡೆಸುತ್ತಿದೆ. ವಿಶ್ವದ ರಾಷ್ಟ್ರಗಳು ಈ ದಾಳಿಯನ್ನು ಹಲವಾರು ಬಾರಿ ಖಂಡಿಸಿದರು. ಬೆಂಜಮಿನ್ ನೆತನ್ಯಾಹು ಎಂಬ ಆಡಳಿತಗಾರನು ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮುಂದುವರೆಸುತ್ತಿದ್ದಾನೆ. ಕೊನೆಗೆ ಬೆಂಜಮಿನ್ ನೆತನ್ಯಾಹು ಏನು ಮಾಡುತ್ತಿದ್ದಾನೆ ಎಂಬುದು ಅವನಿಗೆ ಸ್ಪಷ್ಟವಿಲ್ಲ. ಯುದ್ಧದ ದಾಹದಿಂದ ನೆತನ್ಯಾಹು ಎಲ್ಲೆಡೆ ಏನೋ ಮಾಡುತ್ತಿದ್ದಾನೆ. ಅದರಲ್ಲಿ ಕೊಲ್ಲಲ್ಪಡುವವರು ನಿರಪರಾಧಿ ಮನುಷ್ಯರು. ಈಗ ಬೆಂಜಮಿನ್ ನೆತನ್ಯಾಹುವಿನ ವಿರುದ್ಧ ಇಸ್ರೇಲ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆಯುತ್ತಿವೆ. ಇಸ್ರೇಲ್ನಲ್ಲಿ ಮಾತ್ರವಲ್ಲ, ವಿಶ್ವದಾದ್ಯಂತ ಮಾನವೀಯತೆ ಇರುವ ಮನುಷ್ಯರು ಗಾಜಾವನ್ನು ಬೆಂಬಲಿಸಿ, ಫಲಸ್ತೀನ್ನ ಆ ಕಿರಿಯ ಮಕ್ಕಳನ್ನು ಬೆಂಬಲಿಸಿ ನೆತನ್ಯಾಹುವಿನ ವಿರುದ್ಧ ತೀವ್ರವಾಗಿ ಪ್ರತಿಭಟಿಸುತ್ತಿರುವ ದೃಶ್ಯವನ್ನು ವಿಶ್ವ ಕಾಣುತ್ತಿದೆ. ಇಗೋ, ಕೆಲವೇ ದಿನಗಳ ಹಿಂದೆ ನೆತನ್ಯಾಹು ಗಾಜಾದ ಕ್ಯಾಥೋಲಿಕ್ ಚರ್ಚ್ನ ಮೇಲೆ ದಾಳಿ ನಡೆಸಿದ. ಗಾಜಾದ ಏಕೈಕ ಕ್ಯಾಥೋಲಿಕ್ ಚರ್ಚ್ ಅದಾಗಿದೆ. ಆ ದಾಳಿಯಲ್ಲಿ 2 ಕೊಲ್ಲಲ್ಪಟ್ಟರು. ಅಲ್ಲಿದ್ದ ಒಬ್ಬ ಪಾದ್ರಿಗೆ ಗಂಭೀರ ಗಾಯಗಳಾದವು. ಇಲ್ಲಿ ನಾನು ಮೊದಲೇ ಉಲ್ಲೇಖಿಸಿದಂತೆ ಕೊನೆಗೆ ನೆತನ್ಯಾಹು ಏನು ಮಾಡುತ್ತಿದ್ದಾನೆ ಎಂಬುದರ ಬಗ್ಗೆ ಅವನಿಗೆ ಯಾವುದೇ ಸ್ಪಷ್ಟತೆ ಇಲ್ಲ. ನೆತನ್ಯಾಹುವಿನ ಮಾನಸಿಕ ಸಮತೋಲನವೇ ಕೆಟ್ಟಿರಬಹುದೇ ಎಂದು ಶಂಕಿಸಬೇಕಾಗಿದೆ. ಅಂತಹ ರೀತಿಯಲ್ಲಿ ಅವನು ಕಾರ್ಯಗಳನ್ನು ಮಾಡುತ್ತಿದ್ದಾನೆ. ಆದರೆ ಈ ಕ್ಯಾಥೋಲಿಕ್ ಚರ್ಚ್ನ ಮೇಲಿನ ದಾಳಿಯ ಭಾಗವಾಗಿ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ನೆತನ್ಯಾಹು ಶತ್ರುಗಳಾಗುವ ದೃಶ್ಯವನ್ನು ಪತ್ರಿಕಾ ವರದಿಗಳು ವರದಿ ಮಾಡಿವೆ. ಒಬ್ಬ ಹುಚ್ಚನಂತೆ ಎಲ್ಲಾ ಸಮಯದಲ್ಲೂ ನೆತನ್ಯಾಹು ಬಾಂಬ್ ಸಿಡಿಸುತ್ತಿದ್ದಾನೆ ಎಂದು ವೈಟ್ ಹೌಸ್ ಅಧಿಕಾರಿಯೊಬ್ಬರು ಈ ವಿಷಯದ ಬಗ್ಗೆ ತೆರೆದಿಟ್ಟಿದ್ದಾರೆ. ಇದರ ಭಾಗವಾಗಿ ಟ್ರಂಪ್ ಮತ್ತು ನೆತನ್ಯಾಹು ನಡುವಿನ ಸಂಬಂಧದಲ್ಲಿ ಬಿರುಕು ಬಿದ್ದಿದೆ ಎಂಬ ವರದಿಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕಾಣಿಸಿಕೊಳ್ಳತೊಡಗಿವೆ. ಕೆಲವೇ ದಿನಗಳ ಹಿಂದೆ ಸಿರಿಯಾದ ಅಧ್ಯಕ್ಷೀಯ ಅರಮನೆಯ ಮೇಲೆ ಇಸ್ರೇಲ್ ದಾಳಿ ನಡೆಸಿತು. ಆ ದಾಳಿಯೊಂದಿಗೆ ಸಂಬಂಧಿಸಿದಂತೆ ವೈಟ್ ಹೌಸ್ ಅಧಿಕಾರಿಯು ಈ ಹೇಳಿಕೆ ನೀಡಿದ್ದಾರೆ. ಈಗೋ ಈ ರೀತಿಯಾಗಿ ಅಮೆರಿಕವೂ ಸಹ ನೆತನ್ಯಾಹುವನ್ನು ಕೈಬಿಡುವ ದೃಶ್ಯವನ್ನು ವಿಶ್ವ ಕಾಣುತ್ತಿದೆ. ಆದರೆ ಇಲ್ಲಿ ಇದೇನೂ ವಿಷಯವಲ್ಲ. ಇದಕ್ಕಿಂತಲೂ ಭಯಾನಕವಾದ ಸ್ಥಿತಿಯ ಮೂಲಕ ಬೆಂಜಮಿನ್ ನೆತನ್ಯಾಹು ಕಳೆದ ಕೆಲವು ದಿನಗಳಿಂದ ಕಾಲ ಕಳೆಯುತ್ತಿದ್ದಾನೆ. ಅಂದರೆ ಬೆಂಜಮಿನ್ ನೆತನ್ಯಾಹು ಸಾವನ್ನು ಮುಖಾಮುಖಿಯಾಗಿ ಎದುರಿಸುತ್ತಿದ್ದಾನೆ ಎಂದು ಹೇಳಬಹುದು. ದೊಡ್ಡ ಮಟ್ಟದ ದೈಹಿಕ ಅಸ್ವಸ್ಥತೆಗಳಿಂದ, ಗಂಭೀರ ರೋಗಗಳಿಂದ, ದೊಡ್ಡ ತೊಂದರೆಗಳ ಮೂಲಕ ನೆತನ್ಯಾಹು ಕಾಲ ಕಳೆಯುತ್ತಿದ್ದಾನೆ ಎಂಬುದನ್ನು ಇಸ್ರೇಲ್ನ ಮಾಧ್ಯಮವಾದ ದಿ ಟೈಮ್ಸ್ ಆಫ್ ಇಸ್ರೇಲ್ ವರದಿ ಮಾಡಿದೆ. ಅವರು ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಷಯಗಳನ್ನು ವರದಿ ಮಾಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ನೆತನ್ಯಾಹುವಿಗೆ ಉಂಟಾದ ರೋಗದ ವಿವರಗಳ ಬಗ್ಗೆ, ಅದಕ್ಕೆ ಸಂಬಂಧಿಸಿದಂತೆ ನೆತನ್ಯಾಹು ತೆಗೆದುಕೊಂಡ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಕೆಲವೇ ದಿನಗಳ ಹಿಂದೆ ನಿಖರವಾಗಿ ಹೇಳುವುದಾದರೆ ಜುಲೈ 20ರಂದು ಟೈಮ್ಸ್ ಆಫ್ ಇಸ್ರೇಲ್ ಬಿಡುಗಡೆ ಮಾಡಿದ ವರದಿಯೊಂದರಲ್ಲಿ ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹುವಿಗೆ ಆಹಾರ ವಿಷಬಾಧೆಯಾಗಿದೆ ಎಂದು ವರದಿಯಾಗಿದೆ. ಇಗೋ, ಇದು ಒಂದು ರಾಷ್ಟ್ರದ ಪ್ರಧಾನಮಂತ್ರಿಯ ಬಗ್ಗೆ ಹೇಳಲಾಗುತ್ತಿದೆ. ಒಂದು ರಾಷ್ಟ್ರದ ಉನ್ನತ ಸ್ಥಾನದಲ್ಲಿರುವ ಆಡಳಿತಗಾರನಿಗೆ ದೊಡ್ಡ ಮಟ್ಟದ ಭದ್ರತೆ ಇರುತ್ತದೆ. ಅವರನ್ನು ಯಾವಾಗಲೂ ಮೇಲ್ವಿಚಾರಣೆ ಮಾಡಲಾಗುತ್ತದೆ. ಅವರು ಮಾಡುವ ಕಾರ್ಯಗಳ ಬಗ್ಗೆ, ಅವರು ತಿನ್ನುವ ಆಹಾರದ ಬಗ್ಗೆ, ಅವರ ಫಿಟ್ನೆಸ್, ಆರೋಗ್ಯದ ಬಗ್ಗೆ ಎಲ್ಲವನ್ನೂ ಕೃತ್ಯವಾಗಿ ಮೇಲ್ವಿಚಾರಣೆ ಮಾಡಲಾಗುವ ಒಂದು ರಾಷ್ಟ್ರದ ಪ್ರಧಾನಮಂತ್ರಿಗೆ ಆಹಾರ ವಿಷಬಾಧೆಯಾಗಿದೆ. ಭಾನುವಾರದಂದು ಸಾಪ್ತಾಹಿಕ ಕ್ಯಾಬಿನೆಟ್ ಸಭೆಯೊಂದು ನಡೆಯಿತು. ಆ ಸಭೆಯಲ್ಲಿ ನೆತನ್ಯಾಹು ಭಾಗವಹಿಸಿರಲಿಲ್ಲ. ಅದರ ಕಾರಣವೇನೆಂದು ವಿಚಾರಿಸಿದಾಗ ನೆತನ್ಯಾಹುವಿನ ಕಚೇರಿಯಿಂದ ಅವರು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿದ್ದಾರೆ ಎಂದು ತಿಳಿಸಲಾಯಿತು. ರಾತ್ರಿಯಲ್ಲಿ ನೆತನ್ಯಾಹುವಿಗೆ ದೇಹಾಸ್ವಸ್ಥತೆ ಆರಂಭವಾಯಿತು.
ಜೆರುಸಲೆಂನ ಹದಸ್ಸಾ ಐನ್ ಕೆರೆಮ್ ಆಸ್ಪತ್ರೆಯ ಇಂಟರ್ನಲ್ ಮೆಡಿಸಿನ್ ವಿಭಾಗದ ನಿರ್ದೇಶಕ ಡಾ. ಅಲಾನ್ ಹೆರ್ಷಕೋ ಅವರನ್ನು ಮನೆಯಲ್ಲಿ ಪರೀಕ್ಷಿಸಿದ್ದಾರೆ ಎಂದು ಅವರ ಕಚೇರಿ ತಿಳಿಸಿದೆ ಎಂದು ಆ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದಲ್ಲದೆ ಕೆಟ್ಟ ಆಹಾರವನ್ನು ತಿಂದ ಕಾರಣದಿಂದ ನೆತನ್ಯಾಹುವಿಗೆ ಕರುಳಿನ ಊತ ಉಂಟಾಗಿದೆ ಎಂದು ಹೆರ್ಷಕೋ ಕಂಡುಕೊಂಡಿದ್ದಾರೆ. ಇದರಿಂದಾಗಿ ನೆತನ್ಯಾಹುವಿಗೆ ನಿರ್ಜಲೀಕರಣ ಡಿಹೈಡ್ರೇಷನ್ ಉಂಟಾಗಿದೆ. 75 ವರ್ಷದ ನೆತನ್ಯಾಹುವಿಗೆ ಇತ್ತೀಚಿನ ವರ್ಷಗಳಲ್ಲಿ ನಿರಂತರವಾಗಿ ದೊಡ್ಡ ಮಟ್ಟದ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತಿವೆ ಎಂದು ವರದಿಯಾಗಿದೆ. ಡಿಸೆಂಬರ್ ಕೊನೆಯಲ್ಲಿ ಅವರ ಪ್ರೋಸ್ಟೇಟ್ ತೆಗೆಯಲಾಯಿತು. 2024ರ ಮಾರ್ಚ್ನಲ್ಲಿ ಅವರಿಗೆ ಹೆರ್ನಿಯಾ ಶಸ್ತ್ರಚಿಕಿತ್ಸೆ ನಡೆಸಲಾಯಿತು. ಅದೇ ತಿಂಗಳಲ್ಲಿ ಜ್ವರದಿಂದಾಗಿ ಹಲವಾರು ದಿನಗಳ ಕೆಲಸವನ್ನು ಕಳೆದುಕೊಂಡರು. 2023ರಲ್ಲಿ ಹೃದಯ ಸ್ಥಗಿತವಾಯಿತು. ಇದರ ಭಾಗವಾಗಿ ಪೇಸ್ಮೇಕರ್ ಸ್ಥಾಪಿಸಲು ಶಸ್ತ್ರಚಿಕಿತ್ಸೆಗೆ ಒಳಗಾದರು. ಈ ರೀತಿಯಾಗಿ ಕಳೆದ ಕೆಲವು ಕಾಲದಿಂದ ದೊಡ್ಡ ಮಟ್ಟದ ಆರೋಗ್ಯ ಸಮಸ್ಯೆಗಳ ಮೂಲಕ ನೆತನ್ಯಾಹು ಕಾಲ ಕಳೆಯುತ್ತಿದ್ದಾರೆ. ಈಗೋ ಇಸ್ರೇಲ್ ಎಂಬ ರಾಷ್ಟ್ರವು ಈ ಜಗತ್ತಿನಲ್ಲಿ ತಾವೇ ಅತ್ಯಂತ ಶಕ್ತಿಶಾಲಿ ಎಂದು ಹೇಳಿಕೊಳ್ಳುವ ರಾಷ್ಟ್ರ, ದೊಡ್ಡ ಶಸ್ತ್ರಾಸ್ತ್ರಗಳು ಮತ್ತು ತಂತ್ರಜ್ಞಾನವು ತಮ್ಮದೇ ಎಂದು ಹೇಳಿಕೊಳ್ಳುವ ರಾಷ್ಟ್ರ, ಆ ರಾಷ್ಟ್ರದ ತಲೆಯಲ್ಲಿರುವ ಆಡಳಿತಗಾರನಿಗೆ ಇಂತಹ ದೊಡ್ಡ ರೋಗಗಳಿಂದ ತೊಂದರೆಯಾಗುತ್ತಿದೆ ಎಂಬ ವರದಿಗಳು ಬಂದಿವೆ. ಇಲ್ಲಿ ಆಹಾರ ವಿಷಬಾಧೆಯಾಗಿದೆ ಎಂದು ಹೇಳಲಾಗಿದೆ. ಆಲೋಚಿಸಿ, ಕಳೆದ ಕೆಲವು ತಿಂಗಳುಗಳಿಂದ ವರ್ಷಗಳಿಂದ ಗಾಜಾದ ಜನರು ಒಂದು ಹೊತ್ತಿನ ಆಹಾರಕ್ಕಾಗಿ ಕಷ್ಟಪಡುತ್ತಿದ್ದಾರೆ. ಕುಡಿಯಲು ಶುದ್ಧ ನೀರಿಲ್ಲದೆ, ಒಳ್ಳೆಯ ಆಹಾರವಿಲ್ಲದೆ ಅವರು ಬೀದಿಗಳಲ್ಲಿ ಅಲೆಯುತ್ತಿದ್ದಾರೆ. ಆಹಾರವಿಲ್ಲದ ಕಾರಣದಿಂದ ದೊಡ್ಡ ರೋಗಗಳಿಂದ ಅವರು ತೊಂದರೆ ಅನುಭವಿಸುತ್ತಿದ್ದಾರೆ. ಯಾರಾದರೂ ಆಹಾರವನ್ನು ಕೊಡುವಾಗ ಆ ಆಹಾರವನ್ನು ತೆಗೆದುಕೊಳ್ಳಲು ಹೋಗುವ ಫಲಸ್ತೀನಿಯರನ್ನು ಇಸ್ರೇಲ್ ಸೈನಿಕರು ಗುಂಡಿಟ್ಟು ಕೊಲ್ಲುತ್ತಿದ್ದಾರೆ ಎಂಬ ವರದಿಗಳು ಎಷ್ಟೊಂದು ಪತ್ರಿಕೆಗಳಲ್ಲಿ ಬಂದಿವೆ. ಇಲ್ಲಿ ಸೃಷ್ಟಿಕರ್ತನ ನೀತಿ ಎಂದು ಕರೆಯಲಾಗುತ್ತದೆ. ಒಂದೆಡೆ ಗಾಜಾದ ಜನರಿಗೆ ಆಹಾರವಿಲ್ಲದೆ ಕಷ್ಟವನ್ನು ಅನುಭವಿಸುವಾಗ ಅದಕ್ಕೆ ಕಾರಣಕರ್ತನಾದವನಿಗೆ ಅಲ್ಲಾಹು ಆಹಾರ ವಿಷಬಾಧೆಯನ್ನು ಕೊಟ್ಟು ದೊಡ್ಡ ಪರೀಕ್ಷೆಗಳನ್ನು ಕೊಟ್ಟು ಅವನನ್ನು ಶಿಕ್ಷಿಸುತ್ತಿದ್ದಾನೆ. ಕಳೆದ ಕೆಲವು ವರ್ಷಗಳಿಂದ ದೊಡ್ಡ ರೋಗಗಳಿಂದ ಅಲ್ಲಾಹು ನೆತನ್ಯಾಹುವನ್ನು ಶಿಕ್ಷಿಸುತ್ತಿದ್ದಾನೆ. ಅಹಂಕಾರಿಗಳನ್ನು ಅಲ್ಲಾಹು ಸುಬ್ಹಾನಹು ವತಾಲ ಬಿಡುವನೆಂದು ಯಾರೂ ಭಾವಿಸಬಾರದು. ಎಲ್ಲ ಅಹಂಕಾರಿಗಳಿಗೂ ಅಲ್ಲಾಹು ಈ ಜಗತ್ತಿನಲ್ಲಿ ಪಾಠ ಕಲಿಸಿದ್ದಾನೆ. ಇನ್ನು ಮುಂದೆ ಬರುವ ಯಾವುದೇ ಆಡಳಿತಗಾರನಾಗಲಿ, ಯಾವುದೇ ಧಿಕ್ಕಾರಿಗಳಾಗಲಿ ಅಲ್ಲಾಹು ಯಾರನ್ನೂ ಬಿಡುವುದಿಲ್ಲ. ಇಗೋ, ಇಸ್ರೇಲ್ನ ಮಾಜಿ ಪ್ರಧಾನಮಂತ್ರಿಯಾಗಿದ್ದ ಏರಿಯಲ್ ಶಾರನ್ ಮರಣದ ಸಮಯದಲ್ಲಿ ಏರಿಯಲ್ ಶಾರನ್ ಅನುಭವಿಸಿದ ಕಷ್ಟಗಳು, ತೊಂದರೆಗಳು, ಅದನ್ನು ನೋಡಿದರೆ ಅಲ್ಲಾಹು ಎಲ್ಲವನ್ನೂ ಕಾಣುತ್ತಾನೆ ಮತ್ತು ತಿಳಿಯುತ್ತಾನೆ ಎಂಬುದು ಗೊತ್ತಾಗುತ್ತದೆ. ದೊಡ್ಡ ಕಷ್ಟಗಳನ್ನು ಮತ್ತು ತೊಂದರೆಗಳನ್ನು ಸಹಿಸಿಕೊಂಡೇ ಏರಿಯಲ್ ಶಾರನ್ ಕೊನೆಗೆ ಮರಣ ಹೊಂದಿದ. ಒಂದೆರಡಲ್ಲ 8 ವರ್ಷಗಳ ಕಾಲ ಚಲಿಸಲು ಸಾಧ್ಯವಾಗದೆ ಕೋಮಾ ಸ್ಥಿತಿಯಲ್ಲಿ ಕಾಲ ಕಳೆದು ಮರಣ ಹೊಂದಿದ. ನೆತನ್ಯಾಹು ಈಗ ಏನನ್ನು ಮಾಡುತ್ತಿದ್ದಾನೋ ಬಹುಶಃ ಅದಕ್ಕಿಂತಲೂ ಅಥವಾ ಅದಕ್ಕಿಂತ ಹೆಚ್ಚಿನ ಎನ್ ಜನತೆಯ ಮೇಲೆ ದೊಡ್ಡ ಮಟ್ಟದ ಕಗ್ಗೊಲೆಯನ್ನು ನಡೆಸಿದವನು ಏರಿಯಲ್ ಶಾರನ್. ಆ ಏರಿಯಲ್ ಶಾರನ್ ಈಗ ಎಲ್ಲಿದ್ದಾನೆ? ಮಣ್ಣಿನೊಂದಿಗೆ ಮಣ್ಣಾಗಿ ಕರಗಿ ಹೋಗಿದ್ದಾನೆ. ಆದ್ದರಿಂದ ಅಲ್ಲಾಹು ಯಾವ ಧಿಕ್ಕಾರಿಗಳನ್ನು ಬಿಡುವನೆಂದು ನೀವು ಭಾವಿಸಬಾರದು. ಗಾಜಾದ ಜನರ ಪ್ರಾರ್ಥನೆಯನ್ನು ಅಲ್ಲಾಹು ಸುಬ್ಹಾನಹು ವತಾಲ ಕಾಣದೆ ಇರಲಾರ. ಅಲ್ಲಾಹುವಿನ ಸಹಾಯವು ಆ ಜನತೆಗೆ ಯಾವಾಗಲೂ ಇರುತ್ತದೆ. ನಿರಾಶ್ರಿತರಾದ ನಿರಪರಾಧಿಗಳಾದ ಫಲಸ್ತೀನ ಆ ಕಿರಿಯ ಮಕ್ಕಳ ಕಣ್ಣೀರಿನಲ್ಲಿ ಒದಗಿರುವ ಪ್ರಾರ್ಥನೆಯನ್ನು ಅಲ್ಲಾಹು ತಿರಸ್ಕರಿಸುವನೆಂದು ನೀವು ಭಾವಿಸುತ್ತೀರಾ? ಅಲ್ಲಾಹು ಖಂಡಿತವಾಗಿಯೂ ಆ ಪ್ರಾರ್ಥನೆಯನ್ನು ಸ್ವೀಕರಿಸುವನು. ಅದರ ಫಲವೇ ನೆತನ್ಯಾಹು ಅನುಭವಿಸುತ್ತಿರುವುದು. ಅದರ ಫಲವೇ ಏರಿಯಲ್ ಶಾರನ್ ಅನುಭವಿಸಿದ್ದು. ಇಗೋ, ಅಲ್ಲಾಹು ಸುಬ್ಹಾನಹು ವತಾಲ ವಿಶುದ್ಧ ಖುರಾನ್ನ ಮೂಲಕ ಉಲ್ಲೇಖಿಸುತ್ತಾನೆ, ನಬಿಯೇ, ಆದ್ದರಿಂದ ಕೆಲವು ಸಮಯದವರೆಗೆ ಅವರನ್ನು ಅವರ ದಾರಿತಪ್ಪಿನಲ್ಲಿ ಬಿಟ್ಟುಬಿಡು. ನಾವು ಅವರಿಗೆ ಸಂಪತ್ತು ಮತ್ತು ಸಂತಾನವನ್ನು ಕೊಟ್ಟು ಸಹಾಯ ಮಾಡುತ್ತಿರುವೆವೆಂದು ಅವರು ಭಾವಿಸುತ್ತಾರೆಯೇ? ನಾವು ಅವರಿಗೆ ಒಳ್ಳೆಯದನ್ನು ಕೊಡಲು ಆತುರಪಡುತ್ತಿರುವೆವೆಂದು ಅವರು ಯಾಥಾರ್ಥ್ಯವನ್ನು ಗ್ರಹಿಸುತ್ತಿಲ್ಲ. ಆದ್ದರಿಂದ ನನ್ನನ್ನು ಮತ್ತು ಈ ಸಂದೇಶವನ್ನು ನಿಷೇಧಿಸುವವರನ್ನು ಬಿಟ್ಟುಬಿಡು. ಅವರಿಗೆ ತಿಳಿಯದ ರೀತಿಯಲ್ಲಿ ನಾವು ಅವರನ್ನು ಕ್ರಮೇಣ ಹಿಡಿಯುತ್ತೇವೆ. ನಾನು ಅವರಿಗೆ ಉದ್ದಿಮೆಯನ್ನು ಕೊಡುತ್ತೇನೆ. ಖಂಡಿತವಾಗಿಯೂ ನನ್ನ ತಂತ್ರವು ಶಕ್ತಿಯುತವಾಗಿದೆ. ಈ ಜಗತ್ತಿನ ಅತ್ಯಂತ ದೊಡ್ಡ ತಂತ್ರಜ್ಞಾನಿಯು ಅಲ್ಲಾಹು. ಅಲ್ಲಾಹುವಿನ ತಂತ್ರಗಳ ಮುಂದೆ ಯಾರೂ ತಡೆದು ನಿಲ್ಲಲಾರರು.
ಫಲಸ್ತೀನ್ ಜನತೆಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಶಾಂತಿ ಸಮಾಧಾನವನ್ನು ಕೊಟ್ಟು ಆಶೀರ್ವದಿಸಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.